ಐಷಾರಾಮಿ ಬಂಗಲೆ ಆಳು ಕಾಳು ಅಂತಿದ್ದ ಒಡೆಯ ಈಗ ಚೌಕಾಕಾರದ ಪೊಲೀಸ್ ಠಾಣೆಯಲ್ಲಿ ದಾಸನಾಗಿದ್ದಾನೆ. ಇಷ್ಟು ದಿನ ಯಜಮಾನನಂತಿದ್ದ ಜಗ್ಗುದಾದ ಈಗ ಸರಿಯಾಗಿ ನಿದ್ದೆ ಇಲ್ಲದೆ ನೆಮ್ಮದಿ ಇಲ್ಲದೆ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಸದ್ಯ 2 ದಿನ ಕಳೆದಿರೋ ದರ್ಶನ್ 3ನೇ ದಿನಕ್ಕೆ ಕಾಲಿಟ್ಟಿದ್ದಾರೆ. ಆದರೆ ತಡರಾತ್ರಿಯವರೆಗೂ ಕೂಡ ಪೊಲೀಸರು ವಿಚಾರಣೆ ನಡೆಸಿದ್ರೂ ಕೂಡ ದರ್ಶನ್ ಅದೊಂದೇ ಉತ್ತರ ಕೊಡ್ತಾ ಇದ್ದಾರೆ. ಪಾಪ ಬಡಪಾಯಿ ರೇಣುಕಾ ಸ್ವಾಮಿ ತಾನಾಯ್ತು ತನ್ ಕೆಲ್ಸ ಆಯ್ತು ಅಂತಿದ್ರೆ ಹೀಗೆ ದುರಂತ ಅಂತ್ಯ ಕಾಣ್ತಿರ್ಲಿಲ್ವೋ ಏನೋ. ಒಬ್ಬ ಸೋ ಕಾಲ್ಡ್ ನಟ, ಚಾಲೆಂಜಿಂಗ್ ಸ್ಟಾರ್ ಬಿರುದಾಂಕಿತ, ರಿಯಲ್ ಲೈಫ್ ನಲ್ಲಿ ನಾಯಕ, ರಿಯಲ್ ಲೈಫ್ ನಲ್ಲಿ ಖಳನಾಯಕ, ಇದುವರೆಗೂ ಐಷಾರಾಮಿ ಜೀವನ ನಡೆಸ್ತಾ ಇದ್ದ ಒಡೆಯ ಸುಂದರಿಯ ಸಹವಾಸ ಮಾಡಿದ ಬಳಿಕ ಈಗ ಪೊಲೀಸ್ ಕಸ್ಟಡಿಯಲ್ಲಿ ದಾಸ. ಪೊಲೀಸ್ ಕಸ್ಟಡಿಯಲ್ಲಿ 2ನೇ ರಾತ್ರಿ ಕಳೆದ ದರ್ಶನ್. ವಿಚಾರಣೆ ಬಳಿಕವೂ ನನಗೇನೂ ಗೊತ್ತಿಲ್ಲ ಎನ್ನುತ್ತಿರುವ ದರ್ಶನ್. ಬೃಂದಾವನದಂತಿದ್ದ ಐಷಾರಾಮಿ ಬಂಗಲೆ, ಆಳು ಕಾಳು ಗುಂಡು ತುಂಡು ಅಂತಿದ್ದ ಭೂಪತಿ ಕಿತಾಪತಿ ಮಾಡಿದ ಬಳಿಕ ಚೌಕಾಕಾರದ ಪೊಲೀಸ್ ಠಾಣೆಯಲ್ಲಿ ಅನಾಥರಾಗಿ 2ನೇ ದಿನ ಕಳೆದಿದ್ದಾರೆ. ಮೆತ್ತನೆಯ ಬೆಡ್ ಮೇಲೆ ಹಾಯಾಗಿ ಮಲಗ್ತಾ ಇದ್ದ ಚಕ್ರವರ್ತಿ ಈಗ ಕಂಬಿ ಹಿಂದೆ ದಾಸನಾಗಿ 3ನೇ ದಿನಕ್ಕೆ ಕಾಲಿಟ್ಟಿದ್ದಾರೆ. ಅಗ್ರಜನಿಗೆ ಸ್ನೇಹಿತರಾಗಿ ದರ್ಶನ್ ಗ್ಯಾಂಗ್ ಕೂಡ ಈ ಕೇಸ್ನಲ್ಲಿ ಬಂಧನಕ್ಕೊಳಗಾಗಿದೆ. ಕೊಲೆ ನಡೆದಂತಹ ಶೆಡ್ನಲ್ಲಿ ನಿನ್ನೆ ಮಹಜರು ಪ್ರಕ್ರಿಯೆ ಬಳಿಕ ರಾತ್ರಿ ಊಟದ ನಂತರ ತಡರಾತ್ರಿಯವರೆಗೂ ತನಿಖಾಧಿಕಾರಿಗಳು ಆರೋಪಿಗಳ ವಿಚಾರಣೆ ಮಾಡಿದ್ದಾರೆ. ಸಿಸಿಟಿವಿ ಫುಟೇಜ್, ಸಿಡಿಆರ್ ಹಾಗೆ ಟವರ್ ಡಂಪ್ ಅಂತ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಮುಂದಿಟ್ಕೊಂಡು ತೀವ್ರವಾಗಿ ವಿಚಾರಣೆ ನಡೆಸಿ ಆರೋಪಿಗಳಿಂದ ಮತ್ತಷ್ಟು ಮಾಹಿತಿ ಕಲೆ ಹಾಕಿದ್ದಾರೆ. ಆದ್ರೆ ತೀವ್ರ ವಿಚಾರಣೆಯ ಬಳಿಕವೂ ಪ್ರಕರಣದ ಬಗ್ಗೆ ನನಗೇನೂ ಗೊತ್ತಿಲ್ಲ ಅಂತಾನೆ ದರ್ಶನ್ ಹೇಳ್ತಿದ್ದಾರೆ. ಮೊದಲನೇ ದಿನ ನಿದ್ದೆ ಇಲ್ಲದೆ ಚಿಂತಾಕ್ರಾಂತರಾಗಿದ್ದ ದರ್ಶನ್ 2ನೇ ರಾತ್ರಿ ಕೆಲ ಹೊತ್ತು ನಿದ್ದೆ ಮಾಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಇವತ್ತು ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ವಿಚಾರಣೆ. ಇನ್ನು 2 ದಿನಗಳ ಕಾಲ ಪೊಲೀಸ್ ಠಾಣೆಯಲ್ಲೇ ಕಳೆದಿರುವಂತಹ ಎ2 ದರ್ಶನ್ಗೆ ಪೊಲೀಸರು ಸಾಕಷ್ಟು ಪ್ರಶ್ನೆಗಳನ್ನ ಮಾಡಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಸಂಬಂಧ ಮ್ಯಾರಥಾನ್ ಪ್ರಶ್ನಾವಳಿಗಳನ್ನ ನಡೆಸಿದ್ದಾರೆ. ಇಂದು ಕೂಡ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಪೊಲೀಸರು ದರ್ಶನ್ ಮತ್ತು ಗ್ಯಾಂಗ್ನ ವಿಚಾರಣೆಯನ್ನ ಮಾಡಿದ್ದಾರೆ. ಆದ್ರೆ ಎಲ್ಲದಕ್ಕೂ ದಾಸ ನನಗೇನು ಗೊತ್ತಿಲ್ಲ ಅಂತ ಉತ್ತರಿಸ್ತಿದ್ದಾರಂತೆ. ರಾತ್ರಿ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಪವಿತ್ರ ಗೌಡ ಶಿಫ್ಟ್. ಇನ್ನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಕೇಂದ್ರ ಬಿಂದು ಹಾಗೂ ಎ1 ದರ್ಶನ್ ಆಪ್ತೆ ಪವಿತ್ರ ಗೌಡಳನ್ನ ನಿನ್ನೆ ಸಂಜೆ ಪೊಲೀಸ್ ಠಾಣೆಯಿಂದ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿತ್ತು. ಬಳಿಕ ಇಂದು ಬೆಳಗ್ಗೆ ವಾಪಸ್ ಪೊಲೀಸ್ ಠಾಣೆ ಕರ್ಕೊಂಡು ಬಂದು ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಮತ್ತೆ ಸಂಜೆ 6 ಗಂಟೆ ಬಳಿಕ ಸಾಂತ್ವನ ಕೇಂದ್ರಕ್ಕೆ ಕಳುಹಿಸಿದ್ದಾರೆ. ಮಹಿಳೆಯರನ್ನ ಸಂಜೆ 6 ಗಂಟೆಯ ಬಳಿಕ ಪೊಲೀಸ್ ಠಾಣೆಯಲ್ಲಿ ಇಟ್ಟುಕೊಳ್ಳುವಂತಿಲ್ಲ ಅನ್ನೋ ನಿಯಮದ ಕಾರಣ ಈ ಪ್ರಕ್ರಿಯೆಯನ್ನ ಪೊಲೀಸರು ಪಾಲಿಸುತ್ತಾರೆ. ಒಟ್ಟಾರೆ 2 ದಿನಗಳ ಕಾಲ ಪೊಲೀಸ್ ಠಾಣೆಯಲ್ಲಿ ಬಂಧಿಯಾಗಿರುವಂತಹ ದಾಸ 3ನೇ ದಿನಾನೂ ಠಾಣೆಯಲ್ಲೇ ಕಾಲ ಕಳೆಯುತ್ತಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್, ಪವಿತ್ರ ಗೌಡ ಮತ್ತು ಪಟಾಲಂನ ಪೊಲೀಸರು ಇನ್ನಿಲ್ಲದಂತೆ ತೀವ್ರ ವಿಚಾರಣೆಗೆ ಒಳಪಡಿಸುತ್ತಿದ್ದಾರೆ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.